ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಬೇರು ಅಕಾಡೆಮಿ. ಸೊ ಗೈಸ್, ಲೈಕ್ ನೀವು DCET 2025ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ ಅಂತಂದರೆ ಪ್ಲೀಸ್ ಈ ವೆಬ್ಸೈಟಿಗೆ ಹೋಗಿ cet.online.karnataka.government.in.ke ಅಂತಂದ್ಬಿಟ್ಟು. ಸೊ ಇದನ್ನು ಓಪನ್ ಮಾಡಿದಾಗ ನಿಮ್ಗೆ ಏನು ತೋರಿಸ್ತಾ ಇದೆ, ಇಲ್ಲಿ ನೋಡಿ ಫ್ರಂಟ್ ಪೇಜ್ ಇದು ನಾನೇನು ಓಪನ್ ಮಾಡಿದ್ದೀನಿ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ 3 ಬಾರ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಮೀನ್ಸ್ ಅಡ್ಮಿಷನ್. ಇಲ್ಲಿ DCET 2025 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ DCET 2025 ಆನ್ಲೈನ್ ಅರ್ಜಿ ಲಿಂಕ್ ಅಂತ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನು ತೋರಿಸ್ತಾ ಇದೆ, ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಾ ಇದೆ ಅಲ್ವಾ. ಸೊ ನೋಡಿ, ಇಲ್ಲಿ SSLC 10th ಮಾರ್ಕ್ಸ್ ಕಾರ್ಡ್, SSLC 10th ಮಾರ್ಕ್ಸ್ ಕಾರ್ಡ್, ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವುದು. ದೆನ್ PUC, ನೀವೇನಾದ್ರು PUC ಓದಿದ್ರಿ ಅಂತಂದರೆ ಅದರದ್ದು. ದೆನ್ RD ಸಂಖ್ಯೆ, ನಿಮ್ದೇನು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರ್ತೈತಲ್ಲ ಅದರಲ್ಲಿ RD ನಂಬರ್ ಅಂತ ಇರುತ್ತೆ. ಸೊ ಆ ನಂಬರು. ದೆನ್ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು, ಅಂದರೆ ಸ್ಟಡಿ ಸರ್ಟಿಫಿಕೇಟ್ಸ್ ಇದಾವಲ್ಲ, ಸೊ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ದೆನ್ ನಿಮ್ಮ ಭಾವಚಿತ್ರ ಅಥವಾ ಛಾಯಾಚಿತ್ರ ಅಂತ ಏನಿದೆಯಲ್ಲ, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು ಬಂದುಬಿಟ್ಟು 50 KB ಇರಬೇಕು ಅಪ್ಲೋಡ್ ಮಾಡುವಾಗ. ಸುಮ್ಮನೆ ತುಂಬ ಎನ್ಲಾರ್ಜ್ ಇರೋದು, ತುಂಬ ಡಿಮಿನಿಷ್ ಇರೋದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ 50 KB, ಅದಕ್ಕಿಂತ ಒಳಗಡೆನೇ ಇರಬೇಕು. ಗರಿಷ್ಠ ಅಂದ್ರೂ 50 KBನೇ ಮ್ಯಾಕ್ಸಿಮಮ್. ದೆನ್ ಅಭ್ಯರ್ಥಿಯ ಸಹಿ, ನೀವೇನು ಸಿಗ್ನೇಚರ್ ಹಾಕ್ತಿರೋ ಅದನ್ನು ಕೂಡ ಅಷ್ಟೇ ಫೋಟೋ ಹೊಡೆದ್ಬಿಟ್ಟು ಸ್ಕ್ಯಾನ್ ಮಾಡಿ 50 KBಗಿಂತ ಕಡಿಮೆ ಇರಬೇಕು. ದೆನ್ ಲೆಫ್ಟ್ ಹ್ಯಾಂಡ್ ತಮ್ ಅದೇನಿದೆಯಲ್ಲ ಅದನ್ನು ಕೂಡ 50 KBಗಿಂತ ಕಡಿಮೆ ಇರಬೇಕು. ಸೊ ಇದಿಷ್ಟು ಡೀಟೇಲ್ಸ್ಗಳನ್ನು ಇಟ್ಕೊಂಡಿರಿ. ಹಾಗೆ ನಿಮ್ಮದು NCC ಸರ್ಟಿಫಿಕೇಟ್ಸ್ ಇತ್ತು ಅಂತಂದರೆ, ಆಮೇಲೆ ಸ್ಪೋರ್ಟ್ಸ್ ಕೋಟಾ ಇತ್ತು ಅಂತಂದರೆ ಅದನ್ನು ಕೂಡ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇದೆಲ್ಲ ರೆಡಿ ಇದೆ ಅಂತಂದರೆ ದೆನ್ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ. ಇಲ್ಲಿ ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ಎ ನ್ಯೂ ಯೂಸರ್ ಅಂತ ಇದೆ. ಸೊ ನೀವು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಓಕೆ, ನೀವು SSLC ನಮ್ಮ ಈ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತಂದರೆ ಹೌದು ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಹೋಗಬೇಕು. ಓಕೆ, ನೆಕ್ಸ್ಟ್ ಹೋದರೆ ನಿಮಗೆ ಇಲ್ಲಿ ನೀವು ಓದಿರ್ತಕ್ಕಂಥ SSLC ನಂಬರ್ನ ಕೇಳುತ್ತೆ. ಅದನ್ನು ಹಾಕಿದರೆ ಅದೇ ವೆರಿಫೈ ಮಾಡುತ್ತೆ. ನಿಮ್ಮ ಹೆಸರೇನು, ನಿಮ್ಮದು ಡೇಟ್ ಆಫ್ ಬರ್ತು ಎಲ್ಲ ಅದೇ ತೊಗೊಂಡ್ಬಿಡುತ್ತೆ. ಓಕೆ, ದೆನ್ ಫರ್ದರ್ ಡೀಟೇಲ್ಸ್ ನೀವು ಆಗ್ತಾ ಗೊತ್ತಾಗುತ್ತೆ. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.